Welcome to Teji Vlogs. We're traveling, eating, and exploring new lifestyles. Let's go! ಹಾಯ್ ಗಾಯ್ಸ್, ವೆಲ್ಕಮ್ ಟು ತೇಜಿ ವ್ಲಾಗ್ಸ್. ಇದು ಯಾವ ಎಲೆ ಅಂತ ಹೇಳ್ಬೇಕು, ಕೊಯ್ದು ಕೊಟ್ಟಿದ್ದೀರಾ? ಅದು ಇದು ತಾವರೆ ಎಲೆ. ತಾವರೆ ಎಲೆ. ಇದು ಮದರ್ಸ್ ಡೇ ದಿನ ಇವರು ಅಮ್ಮ ಮಗಳಿಗೆ ಒಂದೇ ಎಲೆಲೆ ಊಟ ನೀಡ್ತಾ ಇದ್ದೀವಿ. ನಾವು ಗಾಯ್ಸ್, ನಿಮಗೆ ತಾರು, ಲ್ಯಾಂಬರ್ಗಿನಿ ಎಲ್ಲ ತೋರಿಸ್ತೀನಿ. ಶಬ್ಬಲ್ಲಿದೆ, ತೋರಿಸಿ. ಲ್ಯಾಂಬರ್ಗಿನಿ, ಇದು ತಾರು ಎಲ್ಲ ತಿಂದು ಮಲ್ಕೊಂಡಿದ್ದು. ಎಲ್ಲಿಗೋಗ್ತಾ ಇದೀವಿ ಇವಾಗ ಗೊತ್ತಿಲ್ಲ, ಒಟ್ಟಿನಲ್ಲಿ ಹೋಗ್ತಾ ಇದೀವಿ. ಬನ್ನಿ ಹೋಗೋಣ. ಶ್ರೀ ದ್ಯಾಮಲಾಂಬಾ ದೇವಿ ಅಮ್ಮನವರು. ಸೊ ಈ ಟೆಂಪಲಲ್ಲಿ ಅಯ್ಯೋ ಬಾಗಿಲು ಹಾಕಿದೆ, ಬಟ್ ಕಾಣಿಸ್ತಿದೆ ನನ್ನ ದೇವರು. ದ್ಯಾಮಲಾಂಬಾ ದೇವಿ ಟೆಂಪಲಿಗೆ ಬಂದಿದ್ದೀವಿ. ಇವತ್ತು ಬಾಗಿಲು ಹಾಕಿದೆ, ಬೆಳಗ್ಗೆನೇ ಬಂದಿದ್ರೆ ಮೇ ಬಿ ತೆಗಿತಾ ಇದ್ದೇನೋ. ಒಳ್ಳೆ ಚಿಕ್ಕ ಚಿಕ್ಕ ಟೆಂಪಲ್ ನಡೆಯೋಕ್ಕಾಗ್ತಿಲ್ಲ, ಕಾಲು ಫುಲ್ಲು ಸುಡ್ತಾ ಇದೆ. ಹೆಸರು ಇಲ್ಲದ ಮರ, ಬಿಸಿಲು ಬೀಳಲ್ಲದ ಬಾವಿ. ಹೆಸರು ಇಲ್ದಿರೋ ಮರ, ಬಿಸಿಲು ಬೀಳದೆ ಇರೋ ಬಾವಿ. ಈ ಬಾವಿಲಿ ಬಿಸಿಲೇ ಬೀಳಲ್ವಂತೆ. ಬಾವಿಲಿ ಏನೇನೋ ಹಾಕಿ ತುಂಬಿಸೋರೆ, ಇದು ಬಾವಿನೇ ಅಲ್ಲ, ನೀರಿಲ್ಲ, ಮುಚ್ಚಿದ್ದಾರೆ. ಸೊ ಈ ಬಾವಿಗೆ ಬಿಸಿಲು ಬೀಳಲ್ಲ. ಮತ್ತು ಇಲ್ಲಿ 2 ಮರ ಇದೆ. ಬೇವಿನ ಮರ, ಇದು ಈ ಕಡೆ ಇರೋದು ಬೇವಿನ ಮರ. ಈ ಕಡೆ ಇರೋ ಮರ ಯಾವುದಂತ ಹೆಸರೇ ಇಲ್ವಂತೆ. ಇದು ಈ ಮರದ್ದು ಕಾಯಿಗಳು ಇಟ್ಕೊಂಡಿದ್ವಿ, ಎತ್ತಿಟ್ಕೊಂಡಿದ್ದೀವಿ ಕಾಯಿಗಳು. ಬಟ್ ಇದ್ರದ್ದು ಹೆಸರು ಇಲ್ವಾ ಇದಕ್ಕೆ? ಚಾಟ್ ಜಿಪಿಟಿ ಕೇಳೋಣ. ನಾವು ಬಿಡೋದು ಬೇಡ, ಇದ್ರದ್ದು ಹೆಸರು ಏನಂತ ಕಂಡುಹಿಡಿಯೋಣ. ಹೆಸರು ಇಲ್ದಿರೋ ಮರ, ಬಿಸಿಲು ಬೀಳದೆ ಇರೋ ಬಾವಿ. ಅಲ್ಲಿ ಮೇಲ್ಗಡೆ ಇದು ಕಟ್ಟವ್ರೆ, ಅದಕ್ಕೆ ಬಿಸಿಲು ಬೀಳಲ್ಲ. ಬಟ್ ಇದು ಮರದ್ದು ನೇಮು ಹೆಸರು ಇಲ್ದಿರೋ ಮರ ಅಂತೆ. ಇವ್ರು ಇಟ್ಬಿಟ್ಟವ್ರೆ, ಹೂವು ತಲಾಂತರದಿಂದ ಹೆಸರು ಇಲ್ದಿರೋ ಮರ ಅಂತ ಇಟ್ಟವ್ರೆ. ನಾವು ಇದಕ್ಕೊಂದು ಹೆಸರು ಕೊಡೋಣ. ಇದನ್ನ ಏಷ್ಯನ್ ಪಿಯರ್ ಅಥವಾ ಕಾಡು ನಾಶಪತಿ ಅಂತ ಕರೀತಾರೆ. ಇದು ಏಷ್ಯನ್ ಕಾಂಡದ ಒಂದು ಫ್ರೂಟು. ನಾವು ಪಿಯರ್ ನೋಡಿರ್ತೀವಿ, ದೊಡ್ಡ ಪಿಯರು, ಬಟ್ ಇದು ವೈಲ್ಡ್ ಪಿಯರ್ ಅಂತ ಕರಿತೀವಿ. ಪಿಯರ್ ಫ್ರೂಟೇನೆ, ಬಟ್ ಚಿಕ್ಕದಾಗಿದೆ, ಇಲ್ಲಿ ನೋಡ್ಬೋದು. ಸೊ ಅವಾಗೆಲ್ಲ ಪಿಯರು, ಬಟರ್ ಫ್ರೂಟು ಎಲ್ಲ ಈ ಹಳ್ಳಿಯಲ್ಲಿ ಅವ್ರಿರೋರಿಗೆಲ್ಲ ಗೊತ್ತಿರಲಿಲ್ಲ, ನೇಮ್ಸೇ ಕೆಲವು ಎಷ್ಟೊಂದು ಗೊತ್ತಿರಲಿಲ್ಲ. ಹಾಗಾಗಿ ಹೆಸರು ಇಲ್ದಿರೋ ಮರ ಅಂತ ಕರ್ಕೊಂಡು ಬಂದುಬಿಟ್ಟಿದ್ದಾರೆ. ಬಟ್ ಇವಾಗ ಟೆಕ್ನಾಲಜಿ ಇಂಪ್ರೂವ್ ಆಗಿದೆ. ಯಾವುದಾದ್ರೂ ವಸ್ತುಗೆ ಅಥವಾ ಪ್ಲೇಸ್ಗೆ ನೇಮ್ ಇಲ್ಲ ಅಂದರೆ ನಾವು ಯಾಕೆ ನೇಮ್ ಇಲ್ಲ ಅಂತ ಹುಡುಕ್ತೀವಿ, ನೇಮ್ ಇದ್ದರೆ ಯಾಕೆ ಈ ನೇಮ್ ಇಟ್ಟಿದ್ದಾರೆ ಅಂತ ಹುಡುಕ್ತೀವಿ. ಚಾಟ್ ಜಿಪಿಟಿ ಈಗ ಹಂಗೆ ಆಗಿಬಿಟ್ಟಿದೆ. ಏನಾದರೂ ಗೊತ್ತಿಲ್ಲ ಅಂದರೆ ನೋಡಿ ಕೇಳಿ ತಿಳ್ಕೊಬೇಕು. ಚಿತ್ರದುರ್ಗದ ಸಂತೆಗೊಂಡ ಬೇಡ ಇಲ್ಲೇ ಇದೆ. ಹಳೆ ಬಸ್ ಸ್ಟ್ಯಾಂಡ್ ಇಲ್ಲೇ ಇದ್ದಿದ್ದಾ? ಸುಮಾರು 35 ವರ್ಷದ ಹಿಂದೆ ಏನಾಗಿತ್ತು? ಒಂದು ಬಸ್ಸು, ಪ್ರೈವೇಟ್ ಬಸ್ ಟರ್ನ್ ಮಾಡ್ಕೊಳಕ್ ಹೋಗಿ ಜನ ತುಂಬಿರೋಂತ ಬಸ್ ಆ ಸಂತೆ ಹೊಂಡದಲ್ಲಿ ಬಿದ್ದಿತ್ತು. ಕೆಲವು ಈಜ್ ಬರಲ್ದಾರ ಹೋದ್ರು, ಆಮೇಲೆ ಈಜ್ ಬರೋರು ಸಮೇತ ಈಜ್ ಬರಲ್ದಾರ ಹಿಡ್ಕೊಂಡ್ಬಿಟ್ರು. ಗಾಬರಿ ನಾನು ಬದುಕ್ಸು ಅಂತ. ಹೀಗಾಗಿ ಆ ಘಟನೆ ನಡೆದ್ಮೇಲೆ ಇನ್ನು ಫುಲ್ ನಾಕಾಬಂದಿ ಮಾಡೋದು. ಇವಾಗ ಅಂಗಡಿ ಆ ಕಡೆ ಎಲ್ಲ ಇನ್ನ ಕಣಕ ಇರೋದು. ವರ್ಷಕ್ಕೊಂದ್ಬಿಟ್ಟು ನೀರು ಖಾಲಿ ಆಗುತ್ತೆ. ತಿರ್ಗಿ ಮತ್ತೆ ದಿನ ಗಂಗಾ ಮಾಡೋ ನೀರು ಬರ್ತಾವೆ. ಗಂಗಮ್ಮ ಮಾಡಿದ್ರೆ ಮಾಟ ಮಂತ್ರ ಎಲ್ಲ ನಿಚ್ಚಳ ಆಗುತ್ತೆ. ಅಂತ ಕಾಯಿಲೆ ಹೊಡೆಯುತ್ತೆ ಈ ಬಾವಿ ನೀರು ಹಾಕೊಂಡು ಅಂತ ಬಹುರೋಗ ನೀರು. ಅಲ್ಲ, ಇದು ಖಾಲಿ ಆಗೋದು ಯಾವ ತಿಂಗಳ ಖಾಲಿ ಆಗೋದು? ಸಿದ್ಧಬುಕ್ತಿದ್ದೆ ಮಂಗಳ ಜಾತ್ರೆ ಏಪ್ರಿಲ್ ತಿಂಗಳ ಪಕ್ಕ ಖಾಲಿ ಆಗ್ಬಿಡುತ್ತೆ. ಪಕ್ಕ ಆಗುತ್ತೆ ಅಂತ ಮಳೆಗಾಲ ಅಂತ ಮಾಡಿದ್ರು ಖಾಲಿ ಆಗುತ್ತೆ. ಸ್ವಲ್ಪ ನಮಗೆ ಹೋಗ್ರಿ ಸ್ವಲ್ಪ ಬದುಕುಗಳನ್ನ ನನಗೆ ಒಂದು ಸ್ವಲ್ಪ ಇದು ಮಾಡೋಣ. ಬರೀ ಜನ ಮಾಟ ಮಂತ್ರ ಮಾಡ್ತಾರೆ. ಥ್ಯಾಂಕ್ಸ್. ಸರಿ ಸರಿ, ನಂಗೊಂದು ಸ್ವಲ್ಪ ನೀರು ಉಗ್ರಿ, ಜನ ಯಾರು ಏನು ಮಾಡಿಸಿದ್ರು ಅಷ್ಟೇ, ನಮ್ಗೆ ಎಲ್ರಿಗೂ ಅಂತಲ್ಲ.
ಸಿದ್ದಪ್ಪ ದರ್ಶನ ಆಯಿತು. ಸೇಮು ಶಿವನ್ ಟೆಂಪಲ್ಲೇನೆ. ನಾವು ಹೇಮಾವತಿಲಿ ಹೆಂಗೆ ಮುಖ ಬಾಡಿ ಫುಲ್ ನೋಡಿದ್ವಿ, ಅಂದರೆ ಲಿಂಗ ರೂಪದಲ್ಲಿ ಇಲ್ದಲೆ ಮನುಷ್ಯನ ರೂಪದಲ್ಲಿ ನೋಡಿದ್ವಿ. ಇಲ್ಲೂ ಕೂಡ ಹಾಗೇನೆ ಫೇಸು, ಶಿವನ ಫೇಸ್ ಎಲ್ಲ ಇತ್ತು. ವಾಗಿ 3 ಟೆಂಪಲ್ಸ್ನ ನೋಡ್ಕೊಂಬಂದ್ವಿ. 3 ಕಡೆನೂ ದರ್ಶನ ತುಂಬ ಚೆನ್ನಾಗಾಯಿತು. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್.